ಫ್ಯಾಕ್ಟ್ ನಂಬರ್ 1. ನಾವು ಇಲ್ಲಿಯವರೆಗೆ ತುಂಬ ರೀತಿಯ ಸ್ಕೂಟರ್ಗಳನ್ನು ನೋಡಿರ್ತೇವೆ. ಆದರೆ ಚುಡುಕು ಸ್ಕೂಟರ್ ಬಗ್ಗೆ ನಿಮ್ಮಲ್ಲಿ ಯಾರಿಗಾದ್ರೂ ಗೊತ್ತಾ? ಕಾಂಗೋ ಕಂಟ್ರಿಯ ಗೋಮಾ ಸಿಟಿನಲ್ಲಿ ಇರುವವರು ಈ ಚುಡುಕು ಸ್ಕೂಟರ್ಗಳನ್ನು ಬಳಕೆ ಮಾಡ್ತಾರೆ. ಇದನ್ನು ಕೇವಲ ವುಡ್ ಮತ್ತು ಕೆಲವು ಮೋಟಾರ್ ಸೈಕಲ್ ಪಾರ್ಟ್ಸ್ನಿಂದ ತಯಾರು ಮಾಡ್ತಾರೆ. ಇದಕ್ಕೆ ಇಂಜಿನ್ಸ್ ಆಗಲಿ ಪೆಡಲ್ಸ್ ಆಗಲಿ ಇರುವುದಿಲ್ಲ. ನಾವೆಲ್ಲ ಸ್ಕೂಟರ್ಗಳನ್ನು ಯಾವ ರೀತಿ ಯೂಸ್ ಮಾಡ್ತೀವೋ ಅಲ್ಲಿ ಅವರು ಕೂಡ ಈ ಚುಡುಕು ಸ್ಕೂಟರ್ಗಳನ್ನು ಹಾಗೆ ಯೂಸ್ ಮಾಡ್ತಾರೆ. ಟ್ರಾವೆಲ್ ಮಾಡುವುದಕ್ಕೆ ಮತ್ತು ಗೂಡ್ಸ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಇದನ್ನು ಬಳಕೆ ಮಾಡ್ತಾರೆ. ಗೋಮಾ ಸಿಟಿನಲ್ಲಿರುವ ಯುವಕರೆಲ್ಲ ಈ ಚುಡುಕು ಸ್ಕೂಟರ್ನಿಂದಲೇ ದುಡ್ಡನ್ನು ಸಂಪಾದಿಸ್ತಾರಂತೆ. ಈ ಸ್ಕೂಟರ್ನ ಸಿಂಬಲ್ ಆಫ್ ಗೋಮಾ ಸಿಟಿ ಅಂತಾನೂ ಕರೀತಾರೆ. ಅದಕ್ಕೆ ಸಿಟಿ ಮಧ್ಯದಲ್ಲಿ ಚುಡುಕು ಸ್ಕೂಟರ್ನ ಸ್ಟ್ಯಾಚ್ಯೂ ಕೂಡ ಇರುತ್ತೆ. ಫ್ಯಾಕ್ಟ್ ನಂಬರ್ 2. ಇಲ್ಲಿ ನೀವು ನೋಡುತ್ತಿರುವ ಈತನ ಹೆಸರು ಜಾನ್ ಸೇವಿಯರ್ ಅಸ್ಟನ್. ಈತನ ಹತ್ತಿರ ಒಂದು ಮೈಂಡ್ ಬ್ಲೋಯಿಂಗ್ ಸೂಪರ್ ಪವರ್ ಇದೆ. ಅದೇನೆಂದರೆ ಈತ ರಿವರ್ಸ್ನಲ್ಲಿ ಮಾತನಾಡಬಲ್ಲ. ಅಷ್ಟೇ ಅಲ್ಲ, ರಿವರ್ಸ್ನಲ್ಲಿ ಹಾಡನ್ನು ಕೂಡ ಆಡಬಲ್ಲ. ನಾರ್ಮಲ್ ಆಗಿ ಒಂದು ಸಣ್ಣ ಸೆಂಟೆನ್ಸ್ನ ರಿವರ್ಸ್ನಲ್ಲಿ ಓದುವುದಕ್ಕೆ ಟ್ರೈ ಮಾಡಿ. ಅದು ನಮ್ಮೆಲ್ರಿಗೂ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಆದರೆ ಜಾನ್ಗೆ ಮಾತ್ರ ತುಂಬ ಸಿಂಪಲ್. ನಾರ್ಮಲ್ ಆಗಿ ನಾವು ಯಾವ ರೀತಿ ಮಾತನಾಡ್ತೀವಿ ಆ ರೀತಿ ಈತ ರಿವರ್ಸ್ನಲ್ಲಿ ಇಂಗ್ಲಿಷ್ ಮತ್ತು ಚೈನೀಸ್ ಭಾಷೆಗಳನ್ನು ಮಾತನಾಡಬಲ್ಲ. ಹಾಗೆ ಹಾಡು ಕೂಡ ಆಡಬಲ್ಲ. ಅದಕ್ಕೆ ಈತನನ್ನು ಎಲ್ಲರೂ ಬ್ಯಾಕ್ವರ್ಡ್ ಡ್ಯೂಡ್ ಎಂದು ಕರೆಯುತ್ತಾರೆ. ಈ ಫ್ಯಾಕ್ಟ್ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಹೆಸರನ್ನು ರಿವರ್ಸ್ನಲ್ಲಿ ಕಮೆಂಟ್ ಮಾಡಿ ನೋಡೋಣ. ಫ್ಯಾಕ್ಟ್ ನಂಬರ್ 3. ನೀವು ಟೆಸ್ಲಾನಂಥ ಆಟೋ ಪೈಲಟ್ ಕಾರ್ಸ್ನ ಹಾಗೆ ಫ್ಲೈಟ್ನಲ್ಲಿ ಆಟೋ ಪೈಲಟ್ ಮೂಡ್ ಬಗ್ಗೆ ಕೇಳಿರ್ತೀರ. ಆದರೆ ಸೆಲ್ಫ್ ಡ್ರೈವಿಂಗ್ ಸ್ಲೀಪರ್ ಬಗ್ಗೆ ಯಾವತ್ತಾದರೂ ಕೇಳಿದ್ದೀರಾ? ಹೌದು, ಇದನ್ನು ನೋಡಿ. ಇಲ್ಲಿ ನೀವು ನೋಡುತ್ತಿರುವ ಚಪ್ಪಲ್ನ ನೀವು ನಾರ್ಮಲ್ ಚಪ್ಪಲ್ ರೀತಿ ಯೂಸ್ ಮಾಡಬಹುದು. ಆದರೆ ಒನ್ಸ್ ನೀವು ಇವುಗಳನ್ನು ಬಿಟ್ಟ ನಂತರ ಒಂದು ಬಟನ್ನ ಕ್ಲಿಕ್ ಮಾಡಿದರೆ ಅದು ಇದಕ್ಕೂ ಮುಂಚೆ ಅದಕ್ಕೋಸ್ಕರ ಫಿಕ್ಸ್ ಮಾಡಿದ ಸ್ಥಳಕ್ಕೆ ಹೋಗಿ ಆಟೋಮೆಟಿಕ್ಕಾಗಿ ತನ್ನಷ್ಟಕ್ಕೆ ತಾವೇ ಆಟೋಮೆಟಿಕ್ಕಾಗಿ ಪಾರ್ಕ್ ಆಗ್ತವೆ. ಇದು ಕೇವಲ 40 ಫೀಟ್ವರೆಗೂ ಕೆಲಸ ಮಾಡುತ್ತೆ. ಫ್ಯಾಕ್ಟ್ ನಂಬರ್ 4. ವರ್ಲ್ಡ್ಸ್ ಬೆಸ್ಟ್ ಟಿವಿ ಶೋ ಆಗಿರುವ WWE ಬಗ್ಗೆ ಗೊತ್ತಿರದವರು ಯಾರೂ ಇರುವುದಿಲ್ಲ. ತುಂಬ ಜನರ ಹಾಗೆ ಕ್ಯಾನರ್ ಮೈಕ್ಲೇಕ್ ಅನ್ನೋ 8 ವರ್ಷದ ಹುಡುಗನಿಗೆ ಕೂಡ ಈ ಶೋ ಅಂದರೆ ತುಂಬ ಇಷ್ಟ ಇರುತ್ತೆ. ಕ್ಯಾನರ್ ಒಬ್ಬ ಕ್ಯಾನ್ಸರ್ ಪೇಷಂಟ್. WWE ಟ್ರಿಬಲ್ ಎಚ್ ಜೊತೆ ಫೈಟ್ ಮಾಡಬೇಕು ಅನ್ನೋದು ಆ ಹುಡುಗನ ಆಸೆ ಆಗಿರುತ್ತೆ. ಈ ವಿಷಯ ತಿಳಿದುಕೊಂಡ WWE ಮ್ಯಾನೇಜ್ಮೆಂಟ್ ಕ್ಯಾನರ್ನ WWE ಶೋಗೆ ಕರೆದುಕೊಂಡು ಬರ್ತಾರೆ. ಅದರಲ್ಲಿರುವ ಸ್ಟಾರ್ಸ್ ಎಲ್ಲ ಆತನನ್ನು ಮಾತನಾಡಿಸ್ತಾರೆ. ಫೈನಲಿ ಟ್ರಿಬಲ್ ಎಚ್ ಆ ಹುಡುಗನ ಜೊತೆಗೆ ಸ್ಟೇಜ್ ಮೇಲೆ ಹೋಗಿ ತನಗೆ ಪಂಚ್ ಹೊಡಿ ಅಂತ ಎನ್ಕರೇಜ್ ಮಾಡ್ತಾನೆ. ಕ್ಯಾನೋರ್ ಹೊಡೆದ ಪಂಚ್ಗೆ ಕೆಳಗಡೆ ಬಿದ್ದ ಹಾಗೆ ಆ್ಯಕ್ಟ್ ಮಾಡಿ ಆತನ ಆಸೆಯನ್ನು ನೆರವೇರಿಸ್ತಾನೆ. ರಿಯಲಿ ಟ್ರಿಬಲ್ ಎಚ್ ಗ್ರೇಟ್ ಅಲ್ವಾ? ಫ್ಯಾಕ್ಟ್ ನಂಬರ್ 5. QR ಕೋಡ್. ನಿಜಕ್ಕೂ ಈ QR ಕೋಡ್ ಟೆಕ್ನಾಲಜಿಯನ್ನು ಮೊದಲು ಜಾಪನೀಸ್ ಆಟೋ ಇಂಡಸ್ಟ್ರಿನಲ್ಲಿ ಮೋಟಾರ್ ವೆಹಿಕಲ್ನ ಟ್ರ್ಯಾಕ್ ಮಾಡುವುದಕ್ಕೆ ಕ್ರಿಯೇಟ್ ಮಾಡಿದ್ರಂತೆ. ಈಗ ಈ QR ಕೋಡ್ನ ಪೇಮೆಂಟ್ ಮಾಡೋದ್ರಿಂದ ಹಿಡಿದು ವೆಡ್ಡಿಂಗ್ ಇನ್ವಿಟೇಷನ್ವರೆಗೂ ಪ್ರತಿಯೊಂದರಲ್ಲೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಕೊನೆಗೆ ಈ ಟೆಕ್ನಾಲಜಿಯನ್ನು ಸಮಾಧಿಯ ಮೇಲೆ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಜಪಾನ್ನಲ್ಲಿ QR ಕೋಡ್ನ ಸತ್ತು ಹೋದ ಸಮಾಧಿಯ ಮೇಲೆ ನೋಡಬಹುದು. ಆ QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಆ ಸತ್ತು ಹೋದ ವ್ಯಕ್ತಿಯ ಎಲ್ಲ ಡೀಟೇಲ್ಸ್ ಕೂಡ ಬರ್ತಾವಂತೆ. ಆ ವ್ಯಕ್ತಿಯ ಹೆಸರು, ಅಡ್ರೆಸ್, ಏನು ಕೆಲಸ ಮಾಡ್ತಾ ಇದ್ದ, ಹೇಗೆ ಸತ್ತು ಹೋದ ಅನ್ನೋ ಎಲ್ಲ ವಿಷಯಗಳು ಕೂಡ ಈ QR ಕೋಡ್ನ ಸ್ಕ್ಯಾನ್ ಮಾಡಿ ನೋಡಬಹುದು. ಫ್ಯಾಕ್ಟ್ ನಂಬರ್ 6. 1930ರಲ್ಲಿ ಇಬ್ಬರು ಸೈಕಾಲಜಿಸ್ಟ್ಗಳು ಒಂದು ಬೇಬಿ ಚಿಂಪಾಂಜಿಯನ್ನು ಒಂದು ಎಕ್ಸ್ಪೆರಿಮೆಂಟ್ಗೋಸ್ಕರ ಅಡಾಪ್ಟ್ ಮಾಡಿಕೊಳ್ತಾರೆ. ಆ ಚಿಂಪಾಂಜಿಯನ್ನು ಆ ಸೈಕಾಲಜಿಸ್ಟ್ಗಳು ಸ್ವಂತ ಮಗನ ಜೊತೆಗೆ ಸಮಾನವಾಗಿ ಬೆಳೆಸ್ತಾರೆ. ಆ ರೀತಿ ಅವರನ್ನು ಒಟ್ಟಿಗೆ ಬೆಳೆಸಿದ್ರೆ ಆ ಚಿಂಪಾಂಜಿಗೆ ಹ್ಯೂಮನ್ ಬಿಹೇವಿಯರ್ ಬರುತ್ತೇನೋ ಅಂದ್ಕೊಂಡು ಆ ರೀತಿ ಮಾಡ್ತಾರೆ. ಆದರೆ 9 ತಿಂಗಳ ನಂತರ ಆ ಎಕ್ಸ್ಪೆರಿಮೆಂಟ್ನ ಅಲ್ಲಿಗೆ ನಿಲ್ಲಿಸ್ತಾರೆ. ಯಾಕಂದರೆ ಅದು ಹ್ಯೂಮನ್ ರೀತಿ ಬಿಹೇವ್ ಮಾಡೋದು ಇರಲಿ, ಅವರ ಮಗನೇ ಚಿಂಪಾಂಜಿಯ ರೀತಿ ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ಆ ಎಕ್ಸ್ಪೆರಿಮೆಂಟ್ನ ಅಲ್ಲಿಗೆ ನಿಲ್ಲಿಸ್ತಾರೆ. ಫ್ಯಾಕ್ಟ್ ನಂಬರ್ 7. ನೀವು ಅಬ್ಸರ್ವ್ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ, ಆದರೆ ವಿಂಡೋಸ್ ಕಂಪ್ಯೂಟರ್ನಲ್ಲಿ ಕಾಣಿಸೋ ಕರ್ಸರ್ಗೆ ಮತ್ತು ಆಪಲ್ ಕಂಪ್ಯೂಟರ್ನಲ್ಲಿ ಕಾಣಿಸೋ ಕರ್ಸರ್ಗೆ ಒಂದು ಡಿಫ್ರೆನ್ಸ್ ಇರುತ್ತೆ. ಅದೇನಂದರೆ ಇದು ಈ ಪಿಕ್ಚರ್ನ ನೋಡಿ. ಇಲ್ಲಿ ಲೆಫ್ಟ್ ಸೈಡ್ನಲ್ಲಿರುವ ವಿಂಡೋಸ್ ಕರ್ಸರ್ ಸ್ಟೇಟ್ ಆಗಿ ಇರುವುದಿಲ್ಲ. ಅದೇ ಆಪಲ್ ಕರ್ಸರ್ನ ನೋಡಿದರೆ ಅದು ಸ್ಟೇಟ್ ಆಗಿ ಇರುತ್ತೆ. ಫ್ಯಾಕ್ಟ್ ನಂಬರ್ 8. ಇನ್ಸ್ಟಾಗ್ರಾಮ್ನ ಟಿಕ್ಟಾಕ್ನ ಯಾವಾಗಲಾದರೂ ಫಾಲೋ ಮಾಡಿದರೆ ತಪ್ಪದೇ ಈತನನ್ನು ನೋಡಿರ್ತೀರಾ. ಕ್ಯಾಬಿಲೇಮ್. ಈಗ ಈತ ತುಂಬ ಫೇಮಸ್ ಆಗಿದ್ದಾನೆ. ಲಾಕ್ಡೌನ್ ಟೈಮ್ನಲ್ಲಿ ತುಂಬ ಜನ ಕೆಲಸ ಕಳೆದುಕೊಳ್ತಾರೆ. ಆ ರೀತಿ ಜಾಬ್ ಕಳೆದುಕೊಂಡವರಲ್ಲಿ ಕ್ಯಾಬಿಲೇಮ್ ಒಬ್ಬರು. ಆದರೆ ಆತನಿಗೆ ಏನು ಮಾಡಬೇಕು ಕೂಡ ಅರ್ಥವಾಗದೆ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮತ್ತು ಟಿಕ್ಟಾಕ್ನಲ್ಲಿ ಸಣ್ಣ ಸಣ್ಣ ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದರು. ಆ ರೀತಿ ಮಾಡ್ತಾ ಮಾಡ್ತಾ ತುಂಬ ಫೇಮಸ್ ಆಗ್ತಾನೆ. ಈಗ ಇನ್ಸ್ಟಾಗ್ರಾಮ್ನಲ್ಲಿ 43 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ.
ಮತ್ತು ಟಿಕ್ಟಾಕ್ನಲ್ಲಿ 110 ಮಿಲಿಯನ್ಗೂ ಹೆಚ್ಚು ಫಾಲೋವರ್ಸ್ ಇದ್ದು ಸೆಲೆಬ್ರಿಟಿ ಲೀಸ್ಟ್ನಲ್ಲಿ ಸ್ಥಾನ ಪಡೆದಿದ್ದಾನೆ. ಈಗ ಆತನ ಆ್ಯನ್ಯುವಲ್ ಇನ್ಕಮ್ ಎಷ್ಟು ಗೊತ್ತಾ? ಬರೋಬ್ಬರಿ $2 ಮಿಲಿಯನ್ ಗಿಂತಲೂ ಹೆಚ್ಚು. ಅಂದರೆ ನಮ್ಮ ಭಾರತದ ರೂಪಾಯಿಯಲ್ಲಿ 14 ಕೋಟಿಗಿಂತಲೂ ಹೆಚ್ಚು ಆಗುತ್ತೆ. ಫ್ಯಾಕ್ಟ್ ನಂಬರ್ 9. ಹೈವೇನಲ್ಲಿ ಡ್ರೈವ್ ಮಾಡುವಾಗ ನಮ್ಮ ಮುಂದೆ ಒಂದು ದೊಡ್ಡ ಟ್ರಕ್ ಹೋಗ್ತಾ ಇದ್ದರೆ ಹಿಂದಿರುವವರಿಗೆ ಡ್ರೈವ್ ಮಾಡುವುದಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ. ಸಿಂಗಲ್ ಲೈನ್ ರೋಡ್ನಲ್ಲಿ ಆದರೆ ಆ ಕಡೆ ಈ ಕಡೆ ವೆಹಿಕಲ್ಸ್ ಬರ್ತಾ ಇರ್ತವೆ. ಆ ಟೈಮ್ನಲ್ಲಿ ಮುಂದಿರುವ ಟ್ರಕ್ನ ಕ್ರಾಸ್ ಮಾಡಿ ಅಥವಾ ಓವರ್ಟೇಕ್ ಮಾಡಿ ಹೋಗುವುದು ಡೇಂಜರ್. ಮುಂದಿರುವ ಟ್ರಕ್ ಅಡ್ಡ ಇರುವುದರಿಂದ ಆ ಕಡೆಯಿಂದ ಬರುವ ವೆಹಿಕಲ್ಸ್ ನಮಗೆ ಕಾಣಿಸುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಸ್ವಲ್ಪ ಯಾಮಾರಿದ್ರೂ ಆಕ್ಸಿಡೆಂಟ್ ಆಗುವ ಅವಕಾಶ ಇರುತ್ತೆ. ಸೊ ಈ ಪ್ರಾಬ್ಲಮ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಟೆಕ್ ದಿಗ್ಗಜ ಸಂಸ್ಥೆಯಲ್ಲಿ ಒಂದಾದ ಸ್ಯಾಮ್ಸಂಗ್ ಒಂದು ಸೊಲ್ಯೂಷನ್ ತಯಾರು ಮಾಡಿದೆ. ಅದೇನೆಂದ್ರೆ ಸ್ಯಾಮ್ಸಂಗ್ ಟ್ರಕ್ ಬ್ಯಾಕ್ ಸೈಡ್ನಲ್ಲಿ ಒಂದು ದೊಡ್ಡ LED ಸ್ಕ್ರೀನ್ನ ಫಿಕ್ಸ್ ಮಾಡಿದೆ. ಫ್ರಂಟ್ನಲ್ಲಿ ಒಂದು ವೈರ್ಲೆಸ್ ಕ್ಯಾಮ್ರಾನ ಫಿಕ್ಸ್ ಮಾಡಿದೆ. ಇದರಿಂದ ಟ್ರಕ್ ಮುಂದಿರುವ ರೋಡ್ ಹೇಗಿದೆಯೋ ಕ್ಲಿಯರ್ ಆಗಿ ಬ್ಯಾಕ್ ಸೈಡ್ ಸ್ಕ್ರೀನ್ನಲ್ಲಿ ಕಾಣಿಸುತ್ತೆ. ಸೊ ಟ್ರಕ್ ಹಿಂದುಗಡೆ ಡ್ರೈವ್ ಮಾಡುವವರು ಈಸಿಯಾಗಿ ಟ್ರಕ್ನ ಓವರ್ಟೇಕ್ ಮಾಡಿ ಮುಂದಕ್ಕೆ ಹೋಗುವುದಕ್ಕೆ ಅನುಕೂಲವಾಗುತ್ತೆ. ಇದರಿಂದ ಆಕ್ಸಿಡೆಂಟ್ ಆಗುವುದಿಲ್ಲ. ಫ್ಯಾಕ್ಟ್ ನಂಬರ್ 10. ಮೀನನ್ನು ನೀರಿನಿಂದ ತೆಗೆದು ಭೂಮಿಯ ಮೇಲೆ ಬಿಟ್ಟರೆ ಸತ್ತು ಹೋಗುತ್ತೆ. ಆದರೆ ಇಲ್ಲಿ ನೀವು ನೋಡುತ್ತಿರುವ ಈ ಮೀನಿನ ಹೆಸರು ಮಡ್ ಸ್ಕಿಪ್ಪರ್. ಇವು ಕೇವಲ ನೀರಿನಲ್ಲಿ ಅಲ್ಲದೆ ಭೂಮಿಯ ಮೇಲೆ ಕೂಡ ಬದುಕಬಲ್ಲವು. ಈ ಮೀನು ನೀರಿನಿಂದ ನೆಲದ ಮೇಲೆ ಬಂದಾಗ ತುಂಬ ಚುರುಕಾಗಿ ಇರುತ್ತೆ. ಈ ಮೀನು ನೆಲದ ಮೇಲೆ ತಮ್ಮ ಚರ್ಮದ ಮೂಲಕ ಉಸಿರಾಡುತ್ತೆ. ಫ್ಯಾಕ್ಟ್ ನಂಬರ್ 11. ಮಾರ್ವಲ್ಸ್ ಮೂವೀಸ್. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಮೂವೀಸ್ಗಳಲ್ಲಿ ಖಂಡಿತ ಈ ಮಾರ್ವೆಲ್ ಮೂವೀಸ್ ಮೊದಲ ಸ್ಥಾನದಲ್ಲಿ ಇರುತ್ತವೆ. ಮತ್ತೆ ಈ ಮಾರ್ವೆಲ್ ಮೂವೀಸ್ಗಳಲ್ಲಿ ಗಾರ್ಡಿಯನ್ಸ್ ಆಫ್ ಗ್ಯಾಲಕ್ಸಿ ಮೂವಿನಲ್ಲಿ ನೀವು ತುಂಬ ಜನರನ್ನ ನೋಡಿರ್ತೀರಾ. ಆ ಮೂವಿನಲ್ಲಿ ಗ್ರೂಟ್ ಕ್ಯಾರೆಕ್ಟರ್ ಇರುತ್ತಲ್ಲ, ಆ ಗ್ರೂಟ್ ಕ್ಯಾರೆಕ್ಟರ್ಗೆ ಡಬ್ಬಿಂಗ್ ಹೇಳಿದ್ದು ಯಾರು ಗೊತ್ತಾ? ವಿನ್ ಡೀಸೆಲ್. ಗ್ರೂಟ್ ಈ ಎಲ್ಲ ಸಿನಿಮಾಗಳಲ್ಲಿ ಕೇವಲ ಐ ಆಮ್ ಗ್ರೂಟ್ ಅನ್ನೋ ಪದವನ್ನ ಬಿಟ್ಟರೆ ಇನ್ನೊಂದು ಪದವನ್ನ ಮಾತನಾಡುವುದಿಲ್ಲ. ಆದರೆ ಕೇವಲ ಆ ಒಂದು ಪದ ಐ ಆಮ್ ಗ್ರೂಟ್ ಅನ್ನೋ ಪದವನ್ನ ಹೇಳುವುದಕ್ಕೆ ವಿನ್ ಡೀಸೆಲ್ ಸರಿಸುಮಾರು $54 ಮಿಲಿಯನ್ ತೆಗೆದುಕೊಂಡಿದ್ದಾನೆ. ಅಂದರೆ ನಮ್ಮ ಭಾರತದ ಕರೆನ್ಸಿಯಲ್ಲಿ ಸರಿಸುಮಾರು 400 ಕೋಟಿಗಿಂತಲೂ ಹೆಚ್ಚು. ಫ್ಯಾಕ್ಟ್ ನಂಬರ್ 12. ಮೊದಲು ಭಾರತದಲ್ಲಿ ವರ್ಷಕ್ಕೆ ಬರೀ 50,000 ಜನ ಅಷ್ಟೇ ನೇತ್ರದಾನ ಮಾಡುತ್ತಿದ್ದರು. ಆದರೆ ಇವಾಗ ಕಳೆದ 30 ದಿನಗಳಲ್ಲಿ ಕರ್ನಾಟಕದಾದ್ಯಂತ ಅಷ್ಟೇ ಸರಿಸುಮಾರು 40,000ಕ್ಕಿಂತಲೂ ಹೆಚ್ಚು ಜನ ನೇತ್ರದಾನ ಮಾಡಲು ನೋಂದಾಯಿಸಿದ್ದಾರಂತೆ. ಇದಕ್ಕೆಲ್ಲ ಮೂಲ ಸ್ಫೂರ್ತಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ನಮ್ಮೆಲ್ರಿಗೂ ಗೊತ್ತು, ಅಪ್ಪು ಅವರನ್ನು ನಾವು ಫಿಸಿಕಲ್ ಆಗಿ ಕಳೆದುಕೊಂಡಿದ್ದೇವೆ. ಆದರೆ ಅವರ ನೆನಪುಗಳು ಈ ಭೂಮಿ ಇರುವವರೆಗೂ ಇರುತ್ತವೆ. ಅಪ್ಪು ಅವರು ಮಾಡಿರುವ ಸಮಾಜ ಸೇವೆಯಲ್ಲಿ ನೇತ್ರದಾನ ಒಂದು. ತಮ್ಮ ಕಣ್ಣುಗಳನ್ನು ದಾನ ಮಾಡಿ 3 ಜನ ಹುಡುಗರಿಗೆ, ಒಬ್ಬ ಹುಡುಗಿಗೆ ತನ್ನ ಕಣ್ಣುಗಳಿಂದ ಈ ಸುಂದರವಾದ ಭೂಮಿಯನ್ನ, ಪ್ರಕೃತಿಯನ್ನು ನೋಡುವಂತೆ ಮಾಡಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಣ್ಣು ಕಾಣದ ಒಬ್ಬ ಕುರುಡನಿಗೆ ಸಡನ್ಲಿ ಕಣ್ಣು ಕಂಡರೆ ಆ ಸಂತೋಷಕ್ಕೆ ಬೆಲೆ ಕಟ್ಟಲಾಗದು. ತಮ್ಮ ಕೆಲಸಗಳಿಂದ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾದ ಪುನೀತ್ ಸರ್ ರಿಯಲಿ ಗ್ರೇಟ್ ಆ್ಯಂಡ್ ಈ ಈಸ್ ದ ರಿಯಲ್ ಹೀರೋ. ಮಿಸ್ ಯು ಅಪ್ಪು ಸರ್. ಇದು ಫ್ರೆಂಡ್ಸ್ ಈ ದಿನದ ಟಾಪ್ 12 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ಫ್ರೆಂಡ್ಸ್, ಈ ವಿಡಿಯೋದಿಂದ ನಿಮಗೆ ಅಟ್ಲೀಸ್ಟ್ 1% ನಾಲೆಜ್ ಆದರೂ ಸಿಕ್ಕಿದ್ರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.